ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಮ್ಯಾಕಸ್ ಫ್ಯಾಮಿಲಿಗೆ ಹೃದಯಪೂರ್ವಕ ಸ್ವಾಗತ. ಸೊ ಇವತ್ತು ಈ ಮೀಟಿಂಗ್ ಯಾವುದಕ್ಕೆ? ಸೊ ದಿಸ್ ಇಸ್ ಅ ಬಿಗಿನಿಂಗ್ ಆಫ್ ಸಮಥಿಂಗ್ ಬಿಗರ್, ಸ್ಟ್ರಾಂಗರ್ ಆ್ಯಂಡ್ ಮೋರ್ ಇಂಪ್ಯಾಕ್ಟ್ಫುಲ್. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣಿ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪಂ ಸರಸ್ವತಿ. ಸೊ ದೀಪದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ವಿನಂತಿಸ್ಕೊಳ್ತೀನಿ. ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಸ್ಟೇಕ್ ಹೋಲ್ಡರ್ಸ್ ಮೀಟ್ ಏಪ್ರಿಲ್ 2026. ಯಾಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಎಷ್ಟು ಜನ ಇದ್ದೀವಿ ಕಂಪನಿಲಿ ಅಂತ ತಿಳ್ಸಕ್ಕ? ಖಂಡಿತವಾಗ್ಲೂ ಅಲ್ಲ. ಒಂದು ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಈ ಸ್ಟೇಕ್ ಹೋಲ್ಡರ್ಸ್ ಮೀಟ್ 2026. ಮ್ಯಾಕಸ್ ಇಸ್ ನಾಟ್ ಜಸ್ಟ್ ಅ ಬಿಸ್ನೆಸ್. ಇದು ಒಂದು ಬರೀ ಬಿಸ್ನೆಸ್ ಅಲ್ಲ, ಅಥವಾ ಒಬ್ಬರ ಕನಸಿನ ಮಾತಲ್ಲ. ದಿಸ್ ಈಸ್ ಅ ಈಕೋಸಿಸ್ಟಮ್ ದಟ್ ವಿ ಆರ್ ಟ್ರೈಯಿಂಗ್ ಟು ಬಿಲ್ಡ್. ಮ್ಯಾಕಸ್ ಪಾಸ್ಮಾರ್ಟ್ ಕಂಪನಿಯ AGM ರಾಘವೇಂದ್ರ ಸರ್ನ ಇನ್ವೈಟ್ ಮಾಡ್ತೀನಿ. ಅವ್ರು ನಿಮಗೆ ನಮ್ಮ ಮ್ಯಾಕಸ್ ಪಾಸ್ಮಾರ್ಟ್ ಕಂಪನಿಯ ಪೂರ್ತಿ ಡೀಟೇಲ್ಸ್ ನಿಮಗೆ ಹೇಳ್ತಾರೆ. ಒನ್ಸ್ ಅಗೇನ್ ವೆಲ್ಕಮ್ ಎಲ್ಲರಿಗೂ. ಮ್ಯಾಕಿಸ್ ಪಾಸ್ಮಾರ್ಟ್ ಅಂದರೆ ನೀವೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ ಮ್ಯಾಕಿಸ್ ಪಾಸ್ಮಾರ್ಟ್ ಅಂದರೆ ಏನು ಅಂತ. ಇದರಲ್ಲಿ ಈಗ ನಾವು ಮುಂಚೆ ಹೇಗಿದ್ವಿ ಮತ್ತು ಈಗ ನಾವು ಹೇಗೆ ಆಗಿದ್ವಿ, ನೆಕ್ಸ್ಟ್ ಫ್ಯೂಚರ್ ಏನಾಗ್ತೀವಿ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಸ್ವಲ್ಪ ಇವತ್ತಿನ ದಿನದಲ್ಲಿ ತಿಳಿಸ್ಕೊಡ್ತೀವಿ ಕಂಪ್ಲೀಟ್. ಓಕೆ, ಮ್ಯಾಕಿಸ್ ಪಾಸ್ಮಾರ್ಟ್. ಮ್ಯಾಕಿಸ್ ಪಾಸ್ಮಾರ್ಟ್ ಸ್ಟೋರ್ಸ್ ನಾವು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 3 months ಬ್ಯಾಕ್. ವಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸಿಂದ ಸ್ಟಾರ್ಟ್ ಆಗಿದ್ದು. ಪ್ರಾಬಲಿ ಅರೌಂಡ್ 2 lakhs ಸ್ಟಾರ್ಟ್ ಆಯಿತು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸು. ಇವತ್ತು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಮುಂಚೆ ನಾವು ಕಿರಾಣ ಸ್ಟೋರ್ಸ್ ಥರ ಒಂದು ಪ್ಲ್ಯಾನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಕೂಡ ನಾವು ನೆಕ್ಸ್ಟ್ ಲೆವೆಲ್ ಅಂದರೆ ಒಂದು ಸೂಪರ್ ಮಾರ್ಕೆಟ್ ಲೆವೆಲಿಗೆ ತೊಗೊಂಬಂದಿದ್ದೀವಿ. ನೀವೀಗ ನೋಡ್ಬೋದು ಮುಂಚೆ ನಾವು ಸ್ಟೋರ್ಸ್ ಯಾವ ಥರ ಇತ್ತು, ಇವತ್ತಿನ ಸ್ಟೋರ್ಸ್ ಯಾವ ಥರ ಬಂದಿದೆ ಅಂತ. ಯು ಕ್ಯಾನ್ ಸಿ ದಟ್ ಇನ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 7 stores ಆಗಿದೆ ಈಗ. ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್, ಹಾಸನ್ ಆಗಿದೆ, ಚಿತ್ರದುರ್ಗ ಇದೆ, ಮೈಸೂರಿದೆ, ಅಂತರವಳ್ಳಿ ಇದೆ, ಇಂಥ ಸ್ಟೋರ್ಸ್ ಬಂದಿದೆ. ಅದಲ್ಲದೆ ಈಗ ನಮ್ದು ಆಲ್ರೆಡಿ ಫ್ಯೂಚರ್ ಪ್ಲ್ಯಾನ್ಸಲ್ಲಿ ಅರೌಂಡ್ 63 outlets ಅಪ್ಕಮಿಂಗ್ ಬರ್ತಾಯಿದೆ. ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ ಇದಕ್ಕೆಲ್ಲ. ಇನ್ನೇನು ನೆಕ್ಸ್ಟು ವಿತಿನ್ 1.5-2 months ಒಳಗಡೆ ಎಲ್ಲ ಕಡೆಯೂ ಸ್ಟೋರ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಒಂದಷ್ಟು ಏನಾಯ್ತು ಅಂದರೆ, ಫಸ್ಟು ನಾವು ಪಾಸ್ಮಾರ್ಟಲ್ಲಿ ನಾವೇನು ಇನ್ವೆಸ್ಟ್ಮೆಂಟ್ಸ್ ಅಂತ ತೊಗೋತಾ ಇದ್ವಿ, ಅದು ಒಂದು ಸ್ಟೋರಿಗೆ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕಂಪ್ಲೀಟಾಗಿ. ಅದಕ್ಕೋಸ್ಕರ ಈ ಮ್ಯಾಕಿಸ್ ಒನ್ ಪಾಸ್ಮಾರ್ಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಈವನ್ ಜನಸಾಮಾನ್ಯರು 10,000 ಸ್ಟಾರ್ಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಅವರಿಗೂ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಈ ಸ್ಟಾರ್ಟ್ ಫ್ರಮ್ 5%. ಎವ್ರಿ ಮಂತ್ ದೆಲ್ ಗೆಟ್ ಎ ಮಿನಿಮಮ್ 5% ಆಫ್ ರಿಟರ್ನ್ಸು ಅಪ್ ಟು 5 years. 60th ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಟೋಟಲ್ 5 years 2 months ತನಕ ಅಗ್ರಿಮೆಂಟ್ ಇರುತ್ತೆ. ನಿಮಗೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ರಿಟರ್ನ್ಸು. ಈಗ ಆಲ್ರೆಡಿ ನಾವು ಫಸ್ಟ್ ಒನ್ ಪಾಸ್ ಮಾಡಿದ್ದು ರಿಟರ್ನ್ಸು ಲಾಸ್ಟ್ 3 days ರಿಟರ್ನ್ಸ್ ಹೋಗ್ತಾ ಇದೆ. ಇದರಲ್ಲಿ ಯು ಕ್ಯಾನ್ ಸಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಸ್ ಹೇಗಿರುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ರೆ
ಒಂದು ಸ್ಟೋರಿಗೆ ಯಾವ ಥರ ನಿಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ 3% ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಇದು ಸ್ಟೋರಿಗೆ ಪಂಚಾಯತ್ ಲೆವೆಲಲ್ಲಿ. ಇದೇನಾಗುತ್ತೆ ಅಂದರೆ ನಿಮಗೆ ಪ್ರತಿ ತಿಂಗಳು ನಿಮಗೆ 3%. ಇದಲ್ಲದೇನೂ ಕೂಡ ಯು ವಿಲ್ ಆಲ್ಸೋ ಗೆಟ್ ಅ ಮಂತ್ಲಿ ವೇರಿಯಬಲ್ ಇನ್ಕಮ್ ಆಫ್ 3%. ಇಲ್ಲಿ ಫ್ರ್ಯಾಂಚೈಸಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಏನಾಗುತ್ತೆ ಅಂದರೆ ದೇ ಜಸ್ಟ್ ಇನ್ವೆಸ್ಟ್ ಆ್ಯಂಡ್ ಕೆಪ್ಟ್ ಕ್ವೈಟ್. ಅವ್ರಿಗೇನು ಕೆಲಸ ಇರೋಲ್ಲ, ಎಲ್ಲ ನಾವು ಕಂಪ್ನಿನೇ ನೋಡ್ಕೊತಾ ಇರುತ್ತೆ. ಇದರಲ್ಲಿ ಅವ್ರಿಗೂ ಸ್ವಲ್ಪ ಕೆಲಸ ಕೊಡೋಣ, ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ಈ ವೇರಿಯಬಲ್ 3% ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ದೇ ಕ್ಯಾನ್ ಅರ್ನ್ ಡಿಪೆಂಡ್ಸ್ ಅಪಾನ್ ದ ಸೇಲ್ಸು. ಅವರು 3% ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 5 lakhs 10 lakhs ಅಂದರೆ ಡಬಲ್ ದ ಇನ್ಕಮ್ಸ್ ದೇ ವಿಲ್ ಅರ್ನ್. ದಟ್ ವಿಲ್ ಬಿ ಅ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ್ಯಕ್ಚುಲಿ ಅವರಿಗೆ. ಇದೆ ವೇರಿಯಬಲ್ಸ್ ಎವ್ರಿ ಇಯರ್ ಇಟ್ ಕ್ಯಾನ್ ಚೇಂಜ್. ಈ ಇನ್ವೆಸ್ಟ್ಮೆಂಟ್ಸಲ್ಲಿ ಸುಮಾರು ಜನ ಕ್ವಶನ್ಸ್ ಕೇಳಿದ್ರು, ಓಕೆ ನಾವೀಗೆಲ್ಲ ಸ್ಟೋರ್ಸಿಗೆ ಹಾಕ್ತೀವಿ, ನಮಗೇನು ಗ್ಯಾರಂಟಿ ಅನ್ನೋದನ್ನು ಈ ಕ್ವಶನ್ಸ್ನ ಪ್ರತಿಯೊಬ್ಬರು ಆಲ್ಮೋಸ್ಟ್ ಕೇಳಿದ್ದಾರೆ. ನಾನು ಹೇಳೋದು ಒಂದೇ, ನಿಮ್ಮದು ಇನ್ವೆಸ್ಟ್ಮೆಂಟು ಆ್ಯಸ್ ಎ ಕಂಪ್ನಿ, ಒಂದು ಬ್ರ್ಯಾಂಡು, ಅದು ಒಂದು ಗ್ಯಾರಂಟಿ. ಜೊತೆಗೆ ನಿಮಗೆ ಸ್ಟೋರ್ಸು ಕೂಡ ನಿಮಗೆ ಗ್ಯಾರಂಟಿ. ಈಗ ಇನ್ವೆಸ್ಟ್ ಮಾಡಿರೋರಿಗೂ ಕೂಡ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡಬೇಕು ಅಂತೇಳಿ ಎಲ್ಲ ಇನ್ವೆಸ್ಟರ್ಸಿಗೂ ಇದೊಂದು ಆಪರ್ಚುನಿಟಿ ಏನಂದರೆ, ಇಫ್ ಯು ರೆಫರ್ ಸಂಬಡಿ ಫಾರ್ ಸ್ಟೋರ್ಸ್, ಅವ್ರಿಗೆಲ್ಲರಿಗೂ 1.5% ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದ್ರ ಮೇಲೆ 1.5% ಪ್ರತಿ ತಿಂಗಳು ಸಿಗುತ್ತೆ. ಪ್ರತಿ ತಿಂಗಳು ಅಂದರೆ ಆ ನೆಕ್ಸ್ಟ್ ಮಂತ್ 5th ಅಷ್ಟೊತ್ತಿಗೆ ಅವರಿಗೆ ಪೇಮೆಂಟ್ಸ್ ಸಿಗ್ತಾ ಹೋಗುತ್ತೆ. ಈ ಮಂತ್ ಫುಲ್ ಪೇಮೆಂಟ್ ಮಾಡಿದ್ದಾರೆ ಅಂತಂದರೆ, ಇನ್ವೆಸ್ಟ್ಮೆಂಟ್ ಬಂದಿದೆ ಅಂದರೆ ಆ ಅಮೌಂಟಿಗೆ ನೆಕ್ಸ್ಟ್ ಮಂತ್ 5th ಅಷ್ಟೊತ್ತಿಗೆ ನಿಮಗೆ 1.5% ನಿಮ್ಮ ಅಕೌಂಟಿಗೆ ಬರುತ್ತೆ. ಒಂದಷ್ಟು ಸ್ಲೈಡ್ಸ್ ಇದೆ ನಮ್ಮದು ಸ್ಟೋರ್ಸ್ದು. Ladies and gentlemen, you are not ready for this. ਨਾ ਦੇ ਦਿਲ ਪਰਦੇਸੀ ਨੂੰ ਤੈਨੂੰ ਨਿਤ ਦਾ ਰੋਣਾ ਪੈ ਜਾਊਗਾ ਨਾ ਦੇ ਦਿਲ ਪਰਦੇਸੀ ਨੂੰ ਤੈਨੂੰ ਨਿਤ ਦਾ ਰੋਣਾ ਪੈ ਜਾਊਗਾ ਨਾਲ ਰੰਜੇ ਤੇ ਜੋਗੀ ਦੇ ਤੈਨੂੰ ਜੋਗਣ ਹੋਣਾ ਪੈ ਜਾਊਗਾ Get ready. I'm a king, but I'm far from a saint. They call me a bad man, that's a good thing. Mama said swing back when another man swings, so I make my mama proud and they make their heads ring. Father forgive me, I can't forgive them. You know my history, know what I did then. ಓಕೆ, ಈಗ ಪಾಸ್ಮರ್ಟ್ ಬಗ್ಗೆ ಏನಾದರೂ ಕೇಳೋದಿದ್ದರೆ ಯು ಕ್ಯಾನ್ ಆಸ್ಕ್ ಅಸ್. ಸರ್ ಮತ್ತು ಇವಾಗ ನಂದೇನು ಕ್ವಶನ್ ಅಂದರೆ, ಸೊ ಇವ್ರನ್ನ ನಾನು ಅಲ್ಲಿ ಏನು ನಂದು ಶಾಪಲ್ಲಿ ಪರ್ಚೇಸ್ ಮಾಡಿ ಆ ಥರದ್ದೇನೋ ಒಂದು ನಾನು ಅವ್ರಿಗೆ ರೆಫರ್ ಮಾಡ್ತೀನಿ. ಅದಕ್ಕೆ ಆ್ಯಕ್ಚುಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ, ನೀವು ಎಲ್ಲ ಫ್ರ್ಯಾಂಚೈಸಿ ಎಲ್ಲರಿಗೂ ಒಂದು ಫ್ರ್ಯಾಂಚೈಸಿ ಕೋಡ್ ಅಂತ ಇರುತ್ತೆ. ಓಕೆ, ನಂಬರ್ಸ್ ವಿಲ್ ಇಶ್ಯೂ ದ ನಂಬರ್ಸ್. ಆ ನಂಬರ್ಸ್ ಯೂಸ್ ಮಾಡಿ ನೀವು ಯಾರಿಗಾದ್ರೂ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರಿಗಾದ್ರೂ ನೀವು ರೆಫರ್ ಮಾಡಿ, ಓಕೆ ಈ ನಂಬರ್ಸ್ ತೊಗೊಂಡೋಗಿ ನಮ್ದು ಯಾವುದೇ ಪಾಸ್ಮಾರ್ಟ್ ಸ್ಟೋರಲ್ಲಿ ನೀವು ಬಿಲ್ ಮಾಡ್ತೀರಾ ಅಂತಂದರೆ, ಬಿಲ್ ಮಾಡ್ತಾರೆ ಅಂದರೆ ಆ ಕೋಡ್ ಕೊಟ್ಬಿಟ್ಟು ಬಿಲ್ ಮಾಡಿದ್ರೆ
ನಿಮಗೆ ನೆಕ್ಸ್ಟ್ ಮಂತಲ್ಲಿ ಆ ಮಂತಲ್ಲಿ ಎಷ್ಟು ಬಿಲ್ ಆಗಿರುತ್ತೆ ಅದ್ರ ಮೇಲೆ ಯು ವಿಲ್ ಗೆಟ್ 3% ಫಾರ್ ದಟ್ ಐ ಡಿ. ಯಾರ್ದಿರುತ್ತೆ ಅವರಿಗೆ 3% ಸಿಗುತ್ತೆ. ಎಲ್ಲ ಫ್ರ್ಯಾಂಚೈಸಿ ಇನ್ವೆಸ್ಟರ್ಸಿಗೂ ಕೂಡ ವಿ ಗೋಣ ಗಿವ್ ಒನ್ ಯೂನಿಕ್ ನಂಬರ್ಸ್ ಕೊಡ್ತಾ ಬರ್ತೀವಿ. ಸೊ ಈ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ 1.5% ಏನು ರೆಫರಲ್ ರಿಟರ್ನ್ಸ್ ಕೊಡ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಒನ್ ಟೈಮ್, ಇಟ್ ಈಸ್ ಕೀಪ್ ಆನ್ ಕಮಿಂಗ್ ಫಾರ್ ದ 5 years. ಇಲ್ಲ, ದಟ್ಸ್ ಓನ್ಲಿ ಫಾರ್ ಒನ್ ಟೈಮ್. ಇಫ್ ಐ ಗಿವ್ ಇಟ್ ಫಾರ್ 5 years then I have to shut down my store. ಓಕೆ, ಇಫ್ ಇಟ್ ಈಸ್ ಸಪೋಸ್ ನನ್ನ ಹತ್ರ ಆಲ್ರೆಡಿ ಒಂದು ಸ್ಟೋರ್ಸ್ ಇದೆ, ನಾನು ಇನ್ನೊಂದು ಮಾಡ್ತಾ ಇದೀನಿ ಅಂತ ಅಂದರೆ ನಂದೇ ಸೆಲ್ಫ್ ರೆಫರೆನ್ಸ್ ಅಂದರೆ ಅದಕ್ಕೆ ಇದು ವ್ಯಾಲಿಡ್ ಆಗುತ್ತಾ? ಸರ್ ಸೆಲ್ಫ್ ರೆಫರೆನ್ಸಿಗೆಲ್ಲ ಕೊಡೋಕ್ಕಾಗಲ್ಲ. ಆಗಲ್ಲ. ನಾನಿದು ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಹೇಳಿ ನಾನು ಬಂದಿರೋದಿಲ್ಲಿ. ನನಗೆ ಈ ಕಂಪನಿ ಬಗ್ಗೆ ಏನೂ ಗೊತ್ತಿಲ್ಲ. ಕ್ಯಾನ್ ಯು ಜಸ್ಟ್ ಟೆಲ್ ಮೀ ಹೇಗೆ ಏನು ಯಾವಾಗ ಶುರು ಆಯಿತು ಪ್ಲೀಸ್? ಓಕೆ, ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನೆಕ್ಸ್ಟ್ ಫರ್ದರ್ ಬರುತ್ತೆ, ಫುಲ್ ಡೀಟೇಲ್ಸು. ಸರ್ ಇದು ವೇರಿಯಬಲ್ ರಿಟರ್ನ್ಸ್ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕಾಗುತ್ತೆ? ವೇರಿಯಬಲ್ 3% ಹೇಗೆ ವರ್ಕೌಟ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ನಿಮ್ದೊಂದು ಸ್ಟೋರ್ ಇರುತ್ತೆ, ಈಗ ಸಿಟಿಯಲ್ಲಿ ಇರ್ಬೋದು, ಸಿಟಿಯಿಂದ ಆಚೆ ಇರ್ಬೋದು. ಸಿಟಿಯಿಂದ ಆಚೆ ಇರೋದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ನಮ್ಮದು ಓವರ್ ಹೆಡ್ಸ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಆ ಟಾರ್ಗೆಟ್ ಬೆಂಚ್ ಮಾರ್ಕಿಂದ ಎಷ್ಟೇ ಸೇಲ್ಸ್ ಆದರೂ ಕೂಡ ಅಷ್ಟಕ್ಕೆ ನಿಮಗೆ 3% ಸಿಗುತ್ತೆ. ಯಾಕೆಂದರೆ ಕಂಪ್ನಿದು ಕಂಪ್ಲೀಟ್ ಇದು ಫಿಕೋ ಮಾಡಲ್ ಇರೋದ್ರಿಂದಾಗಿ ರೆಂಟು ಎಲ್ಲನೂ ನಾವೇ ಪೇ ಮಾಡೋದು, ಸ್ಟಾಫ್ದು ಎಲ್ಲ ನಾವೇ ಪೇ ಮಾಡೋದ್ರಿಂದಾಗಿ ಆ ಓವರ್ ಹೆಡ್ಸ್ ಒಂದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಓವರ್ ಹೆಡ್ಸ್ಗಿಂತ ನಮ್ಗೆ ಏನು ನೆಕ್ಸ್ಟು ರಿಟರ್ನ್ಸ್ ಬರುತ್ತೆ ಅದು ಕಂಪ್ಲೀಟ್ ಸೇಲ್ಸಲ್ಲಿ ನಿಮಗೆ 3% ಸಿಗುತ್ತೆ. ಅಂದರೆ ನೀವು ಹೇಳ್ತಿರೋದು 3% + 3%? ಎಸ್. ನಿಮಗೆ ಎಕ್ಸಾಂಪಲ್ ಈಗ ಒಂದು ಸ್ಟೋರಲ್ಲಿ 5 ಲಕ್ಷ ಅಂತ ಒಂದು ಬೆಂಚ್ ಮಾರ್ಕ್ ಕೊಟ್ಟಿರ್ತೀನಿ. ಈ 5 ಲಕ್ಷಕ್ಕಿಂತ ನಿಮ್ಗೆ 10 ಲಕ್ಷ ಬಂತು ಅಂದರೆ ಆ ಮಿನಿಮಮ್ ಆ 5 lakhsಗೆ ನೆಕ್ಸ್ಟ್ 5 lakhsಗೆ ನಿಮಗೆ 3% ಸಿಗುತ್ತೆ. ಇವಾಗ ಮಂತ್ಲಿ ಏನು ನೀವು ಟಾರ್ಗೆಟ್ ಕೊಡ್ತೀರಾ, ಆ ಟಾರ್ಗೆಟ್ ಅಚೀವ್ ಆದಮೇಲೆ ಸೇಲ್ಸ್ ಆಗೋದಕ್ಕೆ 3% ಬರುತ್ತಾ, ಇಲ್ಲ ಆ ಟಾರ್ಗೆಟ್ ಅಚೀವ್ ಆದ ತಕ್ಷಣ 3% ಸಿಗುತ್ತಾ? ಅಲ್ಲ, ಆ ಟಾರ್ಗೆಟ್ ನಮ್ದು ಏನು ಬೆಂಚ್ ಮಾರ್ಕ್ ಅಂತ ಟಾರ್ಗೆಟ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಏನು ಬರುತ್ತೆ ಅದಕ್ಕೆ. ಅಂದರೆ ಟಾರ್ಗೆಟ್ ರೀಚ್ ಆದ್ಮೇಲೆ ನೆಕ್ಸ್ಟ್ ಸೇಲ್ಸ್ ಏನಾಗುತ್ತೆ ಅದಕ್ಕೆ 3%. ನೀವು ಅಕ್ರಾಸ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ನಮಗೆ ಅಂತ ಲಿಮಿಟೆಡ್ ಒಂದು ಶಾಪ್ ಕೊಡ್ತೀರಾ ಇಲ್ಲ? ನಿಮಗೆ ಅಂತ ಶಾಪ್ ಇರುತ್ತಲ್ಲ, ನೀವು ಏನು ಇನ್ವೆಸ್ಟ್ ಮಾಡಿರ್ತೀರಾ ನೀವು ಪರ್ಟಿಕ್ಯುಲರ್ ನೀವು ಹೇಳ್ಬೋದು, ಇಲ್ಲ ನಮ್ದು ಇದೇ ಏರಿಯಾದಲ್ಲೇ ಕೊಡಿ ಅಂತ ಕೇಳ್ಬೋದು, ಅಥವಾ ಇಲ್ಲ ನಮ್ಮ ಕೈಲಿ ಹುಡ್ಕೋಕ್ಕಾಗಲ್ಲ ನೀವೇ ಹುಡ್ಕೊಟ್ಟು ನಾವು ಹೇಳಿ ಅಂತಂದರೆ ವಿ ಹ್ಯಾವ್ ಎ ಟೀಮ್, ದೇ ವಿಲ್ ಗೋ ಅಂಡ್ ಸರ್ಚ್. ಎಲ್ಲ ನಮ್ಮದೇ ಇರುತ್ತೆ ಎಕ್ಸೆಪ್ಟ್ ಸ್ಟೋರ್ ಅಡ್ವಾನ್ಸ್ ಇನ್ವೆಸ್ಟರ್ಸ್ ಕೊಡಬೇಕಾಗುತ್ತೆ. ಸರ್, ಈಗ ನೀವು ಸಿಟಿ ಆಗ್ಬೋದು ಇಲ್ಲ ಹಳ್ಳಿ ಸೈಡ್ ಆಗ್ಬೋದು. ಸೊ ಒಂದು ಸ್ಟೋರ್ನ ನೀವು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಓಪನ್ ಇನ್ RR ನಗರ್, ಸೊ ಅದಕ್ಕೇನಾದರೂ ಸ್ಕ್ವೇರ್ ಫೀಟ್ ಅಂತ ಇರುತ್ತಾ? ಸೊ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ 3,000 square feet ಆಫ್ ಸ್ಟೋರ್ ಔಟ್ಲೆಟ್ ಇದ್ದರೆ, ಸೊ ಹೌ ಮೆನಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ದ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ಸ್ ವಿಲ್ ಬಿ ದೇರ್? ನಮ್ಮದು ಬೆಂಚ್ ಮಾರ್ಕ್ ಇರೋದೇ 300 to 400 square foot. ಯಾಕೆಂದರೆ ನಮ್ಮ ಬೇಸಿಕ್ ನಮ್ಮದು ಇಂಟೆನ್ಷನ್ ಇರೋದೇನೆಂದರೆ ಫಸ್ಟು ಬೆಸ್ಟ್ ಪ್ರೈಸಲ್ಲಿ ಗ್ರಾಸರೀಸ್ನ ಕನ್ಸ್ಯೂಮರ್ಗೆ ಕೊಡಬೇಕು ಅಂತ. ನಾನು ಬೇರೆ ಅಡಿಷ್ನಲ್ ಪ್ರಾಡಕ್ಟ್ಸ್ ಎಲ್ಲ ಅದನ್ನು ಸಪ್ರೇಟು ನಾವು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು. ಈಗ ಫಸ್ಟ್ ನಮ್ಮ ಬೇಸಿಕ್ಕು ಕನ್ಸ್ಯೂಮರಿಗೆ ಬೇಕಾಗಿರೋವಂಥದ್ದು ಗ್ರಾಸರೀಸು ಮತ್ತು FMCG ಪ್ರಾಡಕ್ಟ್ಸ್ ಏನು ಬೇಕೋ ಅದನ್ನು ನಾವು ಫಸ್ಟು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಇವಾಗ ನಮ್ಮದು ಸ್ವಂತ ದಾವಣಗೆರೆ, ಇವಾಗ ಪ್ರೆಸೆಂಟ್ ಇರೋದು ಇಲ್ಲಿ. ಇವಾಗ ನಾವು ಇಲ್ಲಿದ್ದೀವಿ ಅಂತಂದ್ಬಿಟ್ಟು ಬ್ಯಾಂಗ್ಳೂರು ಸಿಗುತ್ತಾ? ಇಲ್ಲ ಅಂತಂದ್ಬಿಟ್ರೆ ಏನಾದರೂ ನಮ್ಮ ಸೈಡ್ ಏನಾದರೂ ನಾವು ಸಜೆಷನ್ ಕೊಟ್ಟರೆ ನಮ್ಮ ಸೈಡ್ ಏನಾದರೂ ಪಾಸ್ಮಾರ್ಟ್ ಮಾಡ್ಬೋದಾ ಅಂತ? ಇಟ್ಸ್ ನಾಟ್ ನೆಸಸರಿ. ಈಗ ನೀವು ಹೇಳಿದ್ರೆ ಎಲ್ಲಿ ಬೇಕಾದ್ರೂ ನಾವು ಸ್ಟೋರ್ ಮಾಡ್ತೀವಿ, ಬಿಕಾಸ್ ಇಟ್ಸ್ ಅ ಫಿಕೋ ಮಾಡೆಲ್ ಇರೋದ್ರಿಂದಾಗಿ, ಕಂಪ್ನಿ ಆಪ್ರೇಟೆಡ್ ಇರೋದ್ರಿಂದಾಗಿ ನೋ ಇಶ್ಯೂಸ್. ನೀವೇನು ಹೋಗಲ್ಲಿ ನಿಂತ್ಕೋಬೇಕು ಅಂತ ಏನಿರಲ್ಲ, ನಾವು ಕಂಪ್ನಿ ಹ್ಯಾಂಡಲ್ ಮಾಡುತ್ತೆ. ಬ್ಯಾಂಗ್ಳೂರಲ್ಲಿ ವಿ ಪ್ಲ್ಯಾನ್ ಫಾರ್ ಆಲ್ಮೋಸ್ಟ್ 60 to 80 ಸ್ಟೋರ್ಸ್ ಈಗ ಇಮಿಡಿಯೇಟಾಗಿ. ಅದು ಕಂಪ್ಲೀಟ್ ಆಗ್ತಾಯಿದ್ರೆ ದೆನ್ ವಿಲ್ ಡೂ ಇಟ್ ಫಾರ್ ಅದರ್ ಸ್ಟೋರ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು.